ಜನರಿಗೆ ಅತ್ಯಂತ ಹೆಚ್ಚು ಮನರಂಜನೆ ನೀಡ್ತಾ ಇರುವ ಜಾಗವೆಂದರೆ ಅದು ಸೋಷಿಯಲ್ ಮೀಡಿಯಾ. ಇಲ್ಲಿ ಪ್ರತಿದಿನ ಸಾವಿರಾರು ವಿಡಿಯೋಗಳು ಹರಿದಾಡ್ತಾ ಇರುತ್ತವೆ. ಅದರಲ್ಲೂ ಕೆಲವೊಂದು ವಿಡಿಯೋ ತುಣುಕುಗಳು ನಮ್ಮನ್ನ ನಗಿಸೋದ್ರ ಜೊತೆಗೆ ಹುಬ್ಬೇರಿಸುವಂತೆ ಮಾಡುತ್ತೆ. ಇದೀಗ ಅಂಥದ್ದೊಂದು ವಿಡಿಯೋ ವೈರಲ್ ಆಗಿದ್ದು, ಸ್ಟೈಲಿಶ್ ಆಗಿ ರೆಡಿಯಾದ ಯುವಕನೊಬ್ಬ ಯಮರಾಜನಂತೆ ಎಮ್ಮೆ ಮೇಲೆ ಸವಾರಿ ಹೊರಟಿದ್ದಾನೆ. ಪೆಟ್ರೋಲ್ ಉಳಿಸಲು ಈತನದ್ದು ಒಳ್ಳೆ ಉಪಾಯ ಅಂತ ನೆಟ್ಟಿಗರು ಕಾಲೆಳೆದಿದ್ದಾರೆ. ಈ ಆಧುನಿಕ ಕಾಲದಲ್ಲಿ ಎತ್ತಿನ ಗಾಡಿ, ಕುದುರೆ ಸವಾರಿ ಇವೆಲ್ಲ ಕಣ್ಮರೆಯಾಗಿ ಹೋಗಿವೆ. ಇಂದಿನ ಜನಗಳು ಏನಿದ್ರು ಬಸ್, ಕಾರುಗಳಲ್ಲಿಯೇ ಓಡಾಡ್ತಾ ಇರ್ತಾರೆ. ಇನ್ನು ಕೆಲವೊಬ್ಬರು ತಮ್ಮ ಘನತೆಗೆ ತಕ್ಕಂತೆ ಬ್ರ್ಯಾಂಡೆಡ್ ಕಾರು, ಬೈಕ್ಗಳನ್ನ ಖರೀದಿಸಿ ಅದರಲ್ಲೇ ಓಡಾಡ್ತಾ ಇರ್ತಾರೆ. ಆದರೆ ಇಲ್ಲೊಬ್ಬ ಯುವಕ ಕಾರ್, ಬೈಕ್ ಕಾಮನ್ ಆಗಿ ಎಲ್ಲರ ಬಳಿಯೂ ಇದೆ. ಆದರೆ ನಾನು ಸ್ವಲ್ಪ ಡಿಫ್ರೆಂಟ್ ಅನ್ನುತ್ತಾ ಪೆಟ್ರೋಲ್, ಡೀಸೆಲ್ ಬೆಲೆ ಗಗನಕ್ಕೇರಿದೆ. ಸಂಬಳದಲ್ಲಿ ಬರೋ ಅರ್ಧ ದುಡ್ಡನ್ನ ಅದಕ್ಕೆ ಯಾಕೆ ಸುಮ್ಮನೆ ಖರ್ಚು ಮಾಡಬೇಕು ಅಂತ ಟಿಪ್ ಟಾಪ್ ಆಗಿ ರೆಡಿಯಾಗಿ ಎಮ್ಮೆಯ ಮೇಲೆ ಸವಾರಿ ಹೊರಟಿದ್ದಾನೆ. ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿರುವ ವಿಡಿಯೋದಲ್ಲಿ ಯುವಕನೊಬ್ಬ ಫಾರ್ಮಲ್ ಡ್ರೆಸ್, ಫಾರ್ಮಲ್ ಶೂ, ಕಣ್ಣಿಗೊಂದು ಕಪ್ಪು ಕನ್ನಡಕ ಹಾಕಿ ನಾನು ಯಾವ ಹೀರೋಗಳಿಗೂ ಕಮ್ಮಿ ಇಲ್ಲ ಅನ್ನುವಂತೆ ಎಮ್ಮೆ ಮೇಲೇರಿ ನಗರದ ರಸ್ತೆಯಲ್ಲಿ ಸ್ಟೈಲ್ ಆಗಿ ಸವಾರಿಗೆ ಹೊರಟಿರೋ ದೃಶ್ಯವನ್ನ ಇನ್ಸ್ಟಾಗ್ರಾಮ್ ಪೇಜ್ ಒಂದರಲ್ಲಿ ಈ ವಿಡಿಯೋವನ್ನ ಹಂಚಿಕೊಳ್ಳಲಾಗಿದೆ. ವೈರಲ್ ಆಗಿರೋ ವಿಡಿಯೋದಲ್ಲಿ ಸುಮ್ಮನೆ ಪೆಟ್ರೋಲ್ಗೆ ಯಾಕಪ್ಪ ದುಡ್ಡು ಖರ್ಚು ಮಾಡಬೇಕು ಅನ್ನುತ್ತಾ ಯುವಕನೊಬ್ಬ ಮನೆಯಲ್ಲಿ ಸಾಕಿದ್ದಂಥ ಎಮ್ಮೆ ಮೇಲೆ ಸವಾರಿ ಹೊರಟಿರೋ ದೃಶ್ಯವನ್ನ ಕಾಣಬಹುದು. ಫಾರ್ಮಲ್ ಡ್ರೆಸ್, ಫಾರ್ಮಲ್ ಶೂ, ಕಣ್ಣಿಗೊಂದು ಕಪ್ಪು ಕನ್ನಡಕವನ್ನ ಹಾಕಿ ಟಿಪ್ ಟಾಪ್ ಆಗಿ ರೆಡಿಯಾಗಿ ಎಮ್ಮೆ ಏರಿ ಹೊರಟಿದ್ದಾನೆ ಸವಾರಿ ರಾಜಕುಮಾರ. 3 ದಿನಗಳ ಹಿಂದೆ ಹಂಚಿಕೊಳ್ಳಲಾದ ಈ ವಿಡಿಯೋ 4.6 ಮಿಲಿಯನ್ ವೀಕ್ಷಣೆಗಳನ್ನು ಹಾಗೂ 3 ಲಕ್ಷಕ್ಕೂ ಅಧಿಕ ಲೈಕ್ಸ್ಗಳನ್ನು ಪಡೆದುಕೊಂಡಿದೆ. ಹಲವಾರು ಕಾಮೆಂಟ್ಗಳು ಹರಿದು ಬಂದಿದ್ದು, ಒಬ್ಬ ಬಳಕೆದಾರರು ಯಮರಾಜನನ್ನೇ ನೋಡಿದಂತಾಯ್ತು ಅಂತ ತಮಾಷೆಯಾಗಿ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದಾರೆ.